ಕೋವೈ ಸರಳ ಮದುವೆ ಆಗದೆ ಇರಲು ಕಾರಣವೇನು ಗೊತ್ತಾ? ತಂಗಿಗಾಗಿ ತಮ್ಮ ಜೀವನವನ್ನ ತ್ಯಾಗ ಮಾಡಿದ್ರು. ಸ್ವಾತಂತ್ರ್ಯದಲ್ಲಿ ಬದುಕಲು ಬಯಸ್ತಿ. ಮದುವೆ ಆಗದಿರುವ ಬಗ್ಗೆ ದಕ್ಷಿಣ ಹಾಸ್ಯ ನಟಿ ಕೋವೈ ಸರಳ ಹೇಳಿದ್ದೇನೆ. ಬಾಳಕದನದಲ್ಲಿ ಭರವಸೆಗಳು ಬೇಕು. ಖ್ಯಾತ ಹಾಸ್ಯ ಕಲಾವಿದೆ ಕೋವೈ ಸರಳ ಕನ್ನಡಿಗರಿಗೂ ಚಿರಪರಿಚಿತೆ. ಅರ್ಜುನ್ ಸರ್ಜಾ ನಟನೆಯ ಆ ಕಾಲದ ಸೂಪರ್ ಹಿಟ್ ಸಿನಿಮಾ ಅಳಿಮಯ್ಯ, ದರ್ಶನ್ ಅಭಿನಯದ ಅರ್ಜುನ್, ಉಪೇಂದ್ರ ಅಭಿನಯದ ನಾನು ನಾನೇ ಹಾಗೂ ಆಫ್ರಿಕಾದಲ್ಲಿ ಶೀಲಾದಂತಹ ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ತಮ್ಮ ಹಾಸ್ಯದಿಂದಲೇ ಸರಳ ಹೆಸರುವಾಸಿಯಾಗಿದ್ದಾರೆ. ಹೌದು, ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಉಮಾಶ್ರೀ ಅವರು ಹೇಗೋ ತೆಲುಗು, ತಮಿಳು ಚಿತ್ರರಂಗದಲ್ಲಿ ಕೋವೈ ಸರಳ ಅವರು ಅಂದ್ರೆ ಕೂಡ ಅಷ್ಟೇ ಪ್ರಚಲಿತರು ಅಂತಾನೆ ಹೇಳ್ಬೋದು. ಕೋವೈ ಸರಳ ಜೀವನದಲ್ಲಿ ಸ್ವಾತಂತ್ರ್ಯದ ಮಹತ್ವವನ್ನ ಒತ್ತಿ ಹೇಳಿದ್ದಾರೆ. ಮದುವೆಯಂತಹ ಸಂಬಂಧಗಳು ತನಗೆ ಅನಗತ್ಯ ಅಂತ ತೋರುತ್ತೆ ಮತ್ತು ಅವು ಸ್ವತಂತ್ರವಾಗಿ ಬದುಕಲು ಬಯಸುತ್ತವೆ ಅಂತ ಅವರು ಹೇಳಿದರು. ಕೋವೈ ಸರಳ ಅವರು ಭಾರತದ ಅಗ್ರ ನಟಿಯರಲ್ಲಿ ಒಬ್ಬರಾಗಿದ್ದಾರೆ. ತೆಲುಗು ಮತ್ತು ತಮಿಳು ಚಿತ್ರಗಳಲ್ಲಿ ಹಾಸ್ಯ ಪಾತ್ರಗಳಲ್ಲಿ ನಟಿಸುವ ಮೂಲಕ ಹೆಸರುವಾಸಿಯಾಗಿದ್ದಾರೆ. ಸತಿ ಲೀಲಾವತಿ, ಪೋವಿಲ್ಲಾಮ್ ಉನ್ವಾಸಂ ಮತ್ತು ಉಲಿಯನ್ ಒಸೈ ಚಿತ್ರಗಳಲ್ಲಿ ನಟಿಸಿ ಅವರು ಹಲವು ಪ್ರಶಸ್ತಿಗಳನ್ನು ಗೆದ್ದಿದ್ದಾರೆ. ಕಾಂಚನ ಚಿತ್ರದಲ್ಲಿ ಅತ್ಯುತ್ತಮ ಹಾಸ್ಯ ನಟಿಯಾಗಿ ಹೆಸರನ್ನ ಮಾಡಿದ್ದಾರೆ. ಹೌದು, ಕೋವೈ ಸರಳ ಅವರು ಕನ್ನಡಕ್ಕಿಂತ ತಮಿಳು ಮತ್ತು ತೆಲುಗು ಸಿನಿಮಾಗಳಲ್ಲೇ ನಟಿಸಿದ್ದು ಹೆಚ್ಚು. ಈಗಲೂ ಕೆಲ ಸಿನಿಮಾಗಳಲ್ಲಿ ಸರಳ ಬ್ಯುಸಿಯಾಗಿದ್ದಾರೆ. ವಯಸ್ಸು 58 ಆಗಿದ್ರೂ ಸರಳ ಮಾತ್ರ ಇನ್ನೂ ಕೂಡ ಮದುವೆ ಆಗದೆ ಉಳಿದಿದ್ದಾರೆ. ಅಷ್ಟಕ್ಕೂ ಸರಳ ಯಾಕೆ ಮದುವೆ ಆಗಿಲ್ಲ ಅನ್ನೋ ಪ್ರಶ್ನೆ ಅಭಿಮಾನಿಗಳ ಮನಸ್ಸಿನಲ್ಲಿ ಹಾಗೇ ಉಳಿದಿದೆ. ಅಂದಹಾಗೆ ಸರಳ ತಮ್ಮ ಕುಟುಂಬದಲ್ಲಿ ಹಿರಿಯ ಮಗಳು. ಇವರಿಗೆ 4 ಸಹೋದರಿಯರಿದ್ದಾರೆ. ಸರಳ ಅವರು ತಮ್ಮ ಜೀವನವನ್ನ ತ್ಯಾಗ ಮಾಡಿ ಸಹೋದರಿಯರ ಮದುವೆಗೆ ಸಹಾಯವನ್ನ ಮಾಡಿದ್ರು ಮತ್ತು ಅವರ ಮಕ್ಕಳ ಶಿಕ್ಷಣ ಸೇರಿದಂತೆ ಎಲ್ಲ ಅಗತ್ಯತೆಗಳನ್ನ ನೋಡ್ಕೊಳ್ತಿದ್ರು. ಉಳಿದ ಜೀವನವನ್ನ ಇತರರಿಗೆ ಸಹಾಯ ಮಾಡಿ ಕಳೆಯುವುದಾಗಿ ಸರಳ ಹೇಳಿಕೊಂಡಿದ್ದಾರೆ. ಇನ್ನು ಕೋವೈ ಸರಳ ಅವರ ಬಗ್ಗೆ ವದಂತಿಯೊಂದು ಹರಿದಾಡಿತ್ತು. ಅದೇನಂತಂದ್ರೆ, ಸರಳ ಅವರು ಮದುವೆ ಆಗದೇ ಇರುವುದಕ್ಕೆ ವಡಿವೇಲು ಅವರೇ ಕಾರಣ ಅಂತ ತಮಿಳುನಾಡಿನ ಖ್ಯಾತ ಪತ್ರಕರ್ತ ಹಾಗೆ ನಟ ಬೈಲ್ವಾನ್ ರಂಗನಾಥನ್ ತಮ್ಮ ಯೂಟ್ಯೂಬ್ ಚಾನೆಲ್ನಲ್ಲಿ ನೀಡಿದ್ದ ಹೇಳಿಕೆ ಭಾರೀ ಸಂಚಲನವನ್ನ ಮೂಡಿಸಿತ್ತು. ಹೌದು, ವಡಿವೇಲು ಅವರು ತಮಗೆ ಬೇಕಾದ ಸಹನಟಿಯನ್ನ ಆಯ್ಕೆ ಮಾಡ್ಕೊಳ್ತಾರೆ ಅಂತ ಯಾವಾಗ ವಡಿವೇಲು ಅವರಿಗೆ ಸ್ಟಾರ್ ಪಟ್ಟ ಸಿಕ್ತೋ ಹಾಗೆ ತಮಗೆ ಬೇಕಾದ ನಟಿಯರಿಗೆ ಅವಕಾಶವನ್ನ ಕೊಡ್ತಾ ಇದ್ರು. ಕೋವೈ ಸರಳಾಗೂ ವಡಿವೇಲು ಅವರೇ ಅವಕಾಶವನ್ನ ನೀಡಿದ್ದು. ಅಲ್ಲದೆ ಚೆನ್ನೈನ ECRನಲ್ಲಿರುವ ತಮ್ಮ ಫಾರ್ಮ್ ಹೌಸ್ಗೆ ನಟಿಯರನ್ನ ವಡಿವೇಲು ಆಹ್ವಾನಿಸಿದ್ರು ಅಂತ ರಂಗನಾಥ್ ಅವರು ಹೇಳಿದ್ರು. ಹೌದು, ನಟಿಸಿದ್ದಕ್ಕಾಗಿ ನಟಿ ನಂದಿ ಪ್ರಶಸ್ತಿ ಮತ್ತು ವಿಜಯ ಪ್ರಶಸ್ತಿಯನ್ನ ಗೆದ್ರು. ವಡಿವೇಲು, ಗೌಂಡಮಣಿ, ಸೆಂಥಿಲ್, ವಿವೇಕ್ ಮತ್ತು ಹಾಸ್ಯ ಸೂಪರ್ ಸ್ಟಾರ್ಗಳೊಂದಿಗೆ ಪರದೆಗಳನ್ನ ಹಂಚಿಕೊಂಡಿದ್ದ 62ರ ನಟಿ ಇತ್ತೀಚೆಗೆ ತಾನೇ ಯಾಕೆ ಮದುವೆ ಆಗಿಲ್ಲ ಅನ್ನೋದ್ರ ಬಗ್ಗೆ ಸ್ಪಷ್ಟಪಡಿಸಿದ್ದಾರೆ. ಕೋವೈ ಸರಳ 4 ತಂಗಿಯರ ಕುಟುಂಬದಲ್ಲಿ ಹಿರಿಯ ಮಗಳು. ಹಿರಿಯಳಾದ ನಟಿ ಚಿಕ್ಕ ವಯಸ್ಸಿನಲ್ಲೇ ತನ್ನ ಸಹೋದರರ ಜವಾಬ್ದಾರಿಯನ್ನ ವಹಿಸಿಕೊಂಡ್ರು. ಅವರು ತಮ್ಮ ತಂಗಿಯರ ಮದುವೆಯನ್ನ ಯಶಸ್ವಿಯಾಗಿ ನಡೆಸಿದ್ರು ಮತ್ತು ಅವರ ಪೋಷಕರು ಮತ್ತು ಮನೆಯ ಜವಾಬ್ದಾರಿಯನ್ನ ವಹಿಸಿಕೊಂಡ್ರು. ಈ ಪ್ರಸಿದ್ಧ ಹಾಸ್ಯ ನಟರ ಅವಿವಾಹಿತ ಸ್ಥಿತಿಯ ಬಗ್ಗೆ ಮನರಂಜನಾ ಉದ್ಯಮವು ಸದಾ ಜೇಂಕರಿಸ್ತಾನೇ ಇದೆ. ಮಾಧ್ಯಮ ವರದಿಗಳ ಪ್ರಕಾರ ನಟಿ ಒಮ್ಮೆ ಮದುವೆ ಆಗದೆ ಇರುವುದರ ಬಗ್ಗೆ ಯಾವುದೇ ದೂರುಗಳಿಲ್ಲ ಅಂತ ಹೇಳಿದ್ರು. ನನ್ನ ಸಹೋದರಿಯ ಜೀವನ ಚೆನ್ನಾಗಿದೆ, ಈ ಜೀವನಕ್ಕೆ ಅಷ್ಟೇ ಸಾಕು ಅಂತ ಕೋವೈ ಸರಳ ಹೇಳಿದ್ರು. ಈಗ ಹಾಸ್ಯ ನಟ ಆಲಿ ಭಾಷಾ ಅವರೊಂದಿಗಿನ ಇತ್ತೀಚಿನ ಸಂವಾದದಲ್ಲಿ ನಟಿ ವಿವಾಹದ ಸಾಂಪ್ರದಾಯಿಕ ಪದ್ಧತಿಯಲ್ಲಿ ಪಾಲ್ಗೊಳ್ಳದೆ ಇರೋದಕ್ಕೆ ಕಾರಣವನ್ನು ಕೂಡ ಕೊಟ್ಟಿದ್ದಾರೆ. ಕೋವೈ ಸರಳ ಅಲಿ ಭಾಷಾ ಆಯೋಜನೆ ಮಾಡಿದ್ದ ಆಲಿತೋ ಸರದಾಗ ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ಕಾಣಿಸಿಕೊಂಡ್ರು. ಮದುವೆಯ ಬಗ್ಗೆ ಮಾತಾಡ್ತಾ ನಟಿ ತನಗೆ ಮದುವೆಯಲ್ಲಿ ಆಸಕ್ತಿ ಇಲ್ಲ, ಯಾಕಂದ್ರೆ ನಾನು ಸ್ವಾತಂತ್ರ್ಯದಿಂದ ತನ್ನ ಜೀವನವನ್ನ ನಡೆಸುವುದಕ್ಕೆ ಬಯಸ್ತೀನಿ ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲದೆ, ನಾವು ಒಬ್ಬಂಟಿಯಾಗಿ ಭೂಮಿಗೆ ಬಂದ್ವಿ. ಅದಾದ ನಂತರ ಎಲ್ಲ ಬಂಧಗಳು ಬಂದವು. ಹಲವು ಮಕ್ಕಳನ್ನ ಹೊಂದಿರುವವರು ಕೂಡ ಕೊನೆಯ ಕೆಲವು ದಿನಗಳಲ್ಲಿ ಒಂಟಿ ಜೀವನವನ್ನು ನಡೆಸ್ತಾರೆ. ಯಾರಾದರೂ ನಮ್ಮನ್ನ ನೋಡ್ತಾರೆ ಅಂತ ನಾವು ಎಂದಿಗೂ ನಿರೀಕ್ಷೆ ಮಾಡಬಾರ್ದು. ನಾವು ಧೈರ್ಯದಿಂದ ಮುಂದುವರಿಬೇಕು ಅಂತ ಕೋವೈ ಸರಳ ಹೇಳಿದ್ರು. ಜೀವನದಲ್ಲಿ ಸ್ವಾತಂತ್ರ್ಯದ ಮಹತ್ವವನ್ನ ಅವರು ಒತ್ತಿ ಹೇಳಿದ್ದಾರೆ. ಮದುವೆಯ ನಂತರ ಸಂಬಂಧಗಳು ತನಗೆ ಅಗತ್ಯ ಅಂತ ತೋರುತ್ತೆ ಮತ್ತು ಸ್ವತಂತ್ರವಾಗಿ ಬದುಕುವುದಕ್ಕೆ ಬಯಸುತ್ತೆ ಅಂತ ಹೇಳಿದ್ರು. ನಟಿ ಯಾರ ಮೇಲೂ ಅವಲಂಬಿತರಾಗುವುದಕ್ಕೆ ಇಷ್ಟಪಡುವುದಿಲ್ವಂತೆ. ಆದ್ರಿಂದ ಅವರು ಮದುವೆ ಆಗದೆ ಇರುವುದಕ್ಕೆ
ನಿರ್ಧರಿಸಿದ್ದಾರೆ. ಈ ನಟಿ ಬಹಳ ಸಮಯದಿಂದ ತೆಲುಗು ಚಿತ್ರರಂಗದಿಂದ ದೂರ ಇದ್ದಾರೆ. ಇತ್ತೀಚೆಗೆ ತಮಿಳು ತೆಲುಗು ಚಿತ್ರ ಅರಣ್ಮನೆ 4 ಮೂಲಕ ಮತ್ತೆ ಚಿತ್ರರಂಗಕ್ಕೆ ಮರಳಿದ್ರು. ಸುಂದರ್ ಸಿ ನಿರ್ದೇಶನದ ಈ ಚಿತ್ರದಲ್ಲಿ ತಮನ್ನಾ ಭಾಟಿಯಾ ಮತ್ತು ರಾಶಿ ಖನ್ನಾ ಮುಖ್ಯ ಪಾತ್ರಗಳಲ್ಲಿ ನಟಿಸಿದ್ದಾರೆ. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ,